बहुत इम्प्रेस्ड हूँ कि भारत के युवा ने इतने क्रिएटिव तरीके से अपना बुखार निकालना चाहा, ना कि सड़कों पे पत्थरों के साथ जैसा और देशों में हुआ है, मगर इसे इज्जत करना भी उतना ही भारत के सरकार और वयस्कों का, बड़ों का कर्तव्य है कि उसे बहुत प्यार से देखें और उसका संदेश लें। वरना क्या होगा, देखिए मैं अभी सुन रहा हूँ कि उनके अकाउंट्स बंद कर रहे हैं, फिर ये गुस्सा किसी भी तरफ जा सकता है। नेपाल में भी हिंसा यूं ही नहीं हुई, तब हुई जब उनका इंटरनेट तक बंद कर दिया। जब इंटरनेट पे वो ऐसे क्रिएटिव एक्सप्रेशंस करने लगे, उसको सुनने के बजाय इंटरनेट ही बंद कर दिया, तो फिर वो सड़कों तक उतर गया। वो एक अगली सीन बन गया। ನಮಸ್ಕಾರ ಸ್ನೇಹಿತರೆ. ನಮ್ಮ ಇವಾಗ ದೇಶ ಒಳಗೆ ಏನು ನಡೆದು ಬಿಡತ್ತಪ್ಪ ಅಂತಂದ್ರೆ ಕಾಕ್ರೋಚ್ ಅಪ್ಪ ಅಂತಂದ್ರೆ ಇಲ್ಲೆಲ್ಲ ನಾವು ಜಿರ್ಲೆ ಅಂತವ್ರಿ. ಮತ್ತೊಳ್ಳಿ ನಮ್ಮ ಕಡೆ ಭಾಷೆ ಎಲ್ಲ ಜೋಂಡಿಗೆ ಅಂತವ್. ಇದು ನಮ್ಗೆ ಇವಾಗ ರಾಷ್ಟ್ರದ ಒಳಗೆ ಭಾಳ ಪರಿಣಾಮ ಬೀಳೈತ್ರಿ. ಏನು ಪರಿಣಾಮ ಬೀಳೈತಪ್ಪ ಅಂತಂದ್ರೆ, ರಾಜಕೀಯವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹುಟ್ಟೈತಿ. ಇದು ಆಲ್ರೆಡಿ ಇದು ಹುಟ್ಟ್ಯಾರ ಯಾರು ಹುಟ್ಟಿಸಿ ಕಾಸಿನ ಸೋಷಿಯಲ್ ಮೀಡಿಯಾದೊಳಗೆ ಮಾತ್ರ ಭಾಳ ಇಂಪ್ರೂವ್ಮೆಂಟ್ ಆಗೈತಿ. ಯಾಕಂತಂದ್ರ ಇಲ್ಲಿ ಅವಶ್ಯಕತೆ ಏನೈತಿಲ್ಲ, ಅದ್ರ ಜೊತೆ ಏನೇನ್ ಮಾಡ್ಬೇಕಲ್ಲ ಎಲ್ಲ ಅವ್ರು ತೋರಿಸ್ಕೊಡಕತ್ತಾರು. ರಾಜಕಾರಣಿಗಳು ಇದ್ರ ಮುಖಾಂತರ ರಾಜಕೀಯವಾಗಿ ಏನೈತಿ ಅನ್ನೋದು ಎಲ್ಲ ಮೊದ್ಲಿನ ಕಾಲದಿಂದ ರಾಜರ ಮಕ್ಕಳ ರಾಜಕಾರಣಿಗಳು. ಇಲ್ಲಿ ರಾಜಕಾರಣಿ ಅಂತ ರಾಜರ ಮಕ್ಕಳ ರಾಜಗಳಿಗೆ ನಾವೆಲ್ಲ ಪ್ರಜೆಗಳು, ಸಾಮಾನ್ಯ ಪ್ರಜೆಗಳು ಆಗ್ಬಿಟ್ಟಿವಿ. ಆ ಕಾರಣಕ್ಕ ಕಾಕ್ರೋಚ್ ಒಂದು ಜನರ ಭಾವನೆಗಳ ಜೊತೆ ಬೆರೆತ ಕಾಸ ಇದು ಕೆಲಸ ಮುಂದ ಅಂತಂದ್ರೆ ಇದಕ್ಕೆ ಯಾರು ಮೇನ್ ಅದಾರ ಅಂತ ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾದೊಳಗೆ ಭಾಳ ರೀ. ಯಾಕಂತಂದ್ರೆ ಆಲ್ರೆಡಿ ನಮ್ಮ ರಾಜಕೀಯ ಮುಖಾಂತರ ಇವಾಗ ಪ್ರತಿಯೊಂದು ಪಕ್ಷದ್ದು ಹಿಂಗ ಇಷ್ಟು ತಿಂದ್ರು ಇಷ್ಟು ಎಲ್ಲಿ ಹೋಯ್ತು ದುಡ್ಡು, ನಾವು ಮತ್ತು ನಮ್ಮ ಸಾಯಿಸಿದ್ರು ನಾವು ಮತ್ತೆ ಹುಟ್ಟಿ ಬರ್ತೋ ಅನ್ನೋ ಹಂಗ ತೋರ್ಸಾಕತ್ತಾರೆ ಅವ್ರು. ಯಾಕಂತಂದ್ರ ರಾಜಕೀಯದಾರ ಏನ್ ಮಾಡ್ಬಿಟ್ರ ಅಂತಂದ್ರ ಆಟೋಮೆಟಿಕ್ ಅವ್ರ ಐಡಿನ ಬಂದ್ ಮಾಡಿಬಿಡ್ತಾರೆ. ಏನೋ ಒಂದು ನಮ್ಮ ದೇಶದೊಳಗೆ ಹಿಂಗೈತೆ ಅಂತ ತೋರ್ಸಾಕ್ ಹೋದ್ರ ಅವ್ರ ಐಡಿ ಬಂದ್ ಅವ್ರ ಮನಿ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ಸೋದು, ಅವ್ರದ್ದು ಆದಾತ್ ಬರೀ. ಯಾಕಂದ್ರೆ ಒಂದ್ ಪಕ್ಷ ಬಿಟ್ಟು ಇನ್ನೊಂದ್ ಪಕ್ಷಕ್ಕೆ ಕರ್ಕೊಂಡ್ಬಿಡ್ರಿ. ಈ ಪಕ್ಷದ ಏನೊಂದ್ ಹೇಳ್ತಾನ ಅಂತಂದ್ ಯಾವ್ದೋ ಒಂದು ರಾಜಕಾರಣಿ ಒಂದು ಪಕ್ಷದ ಬಗ್ಗೆ ಏನೋ ಒಂದ್ ಹೇಳಕತ್ತಪ್ಪ, ಅವ್ ಹಿಂಗ್ ತಪ್ಪು ಮಾಡ್ಯಾನ ಅಂತ ಹೇಳಿದ್ರ ಅವನ ಮೇಲೆ ಕೇಸ್ ಹಾಕಿ ಕೇಸ್ ಹಾಕಿ ಅವನ ಒಳಗ್ ಹಾಕ್ತಾರ ಬಿಡ್ತಾರ. ಮತ್ತ ಅವ್ರದ ಬಿಟ್ಟು ಕಾಸು ಇವ್ರದಕ್ ಸೇರ್ಕೊಂಡಪ್ಪ ಅಂತಂದ್ರ ಅದೆಲ್ಲ ಮಾಫಿ. ಹಿಂಗೆಲ್ಲ ನಾವೆಲ್ಲ ಜನಸಾಮಾನ್ಯ ಏನ್ ಮಾಡಕತ್ತಪ್ಪ ಅಂತಂದ್ರ ಏನೋ ಒಂದ್ ತಪ್ಪು ಮಾಡಿದ್ರ ನಮ್ದು ಎಲ್ಲ ಮಾಫಿ ಆಗಲ್ರಿ, ನಮ್ಗೆಲ್ಲ ಡಬಲ್ ಅಮೌಂಟ್ ಹಾಕಿ ಇಷ್ಟು ನೀವು ಕಟ್ರಿ ಅಂತ ಮತ್ ಇಷ್ಟು ವರ್ಷ ಅಂತ ಒಳಗಿಡ್ತಾರ. ಇವ್ರದ್ದು ಹಂಗಿಲ್ಲ. ಆಲ್ರೆಡಿ ಏನಾಗ್ಬಿಡತ್ತಪ್ಪ ಅಂತಂದ್ರ ಸೋಷಿಯಲ್ ಮೀಡಿಯಾದೊಳಗೆ ಏನೈತಿ ಏನಿಲ್ಲ ಎಲ್ಲ ಬರಾಕತ್ಬಿಟ್ಟಕ್ರಿ. ಆ ಕಾರಣಕ್ಕ ಒಂದ್ ಲಾಯರ್ ಹೇಳಿದ್ರಂತೆ, ಇದು ಯಾವ್ದು ಇದಂತ ಕಿತ್ತಾಕ್ರಿ ಅಂತ ಒಬ್ರು ಜಡ್ಜ್ ಹೇಳಿದ್ರು. ಇನ್ನೊಬ್ರು ಲಾಯರ್ ಮೊನ್ನೆ ನಾನು ಒಂದ್ ವಿಡಿಯೋ ಒಳಗೆ ನೋಡೀನಿ, ಅವ್ರು ಇಲ್ಲ ಚಲೋ ಒಳ್ಳೆ ಅಭಿಪ್ರಾಯ ಐತಿ ಒಂದ್ ಇಂಥದಂತೆ ತೋರಿಸ್ಕೊಡತಾರಂತ ಒಬ್ರು ಲಾಯರ್ ಹೇಳಿದ್ರು. ಒಳ್ಳೆ ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಸುಟ್ಟಿಸ್ಬಿಟ್ಟಾರಿ. ಇದು ಇನ್ನೂ ಅಸ್ತಿತ್ವಕ್ಕೆ ಬಂದಿಲ್ಲ. ಸುಮ್ನ ನಮ್ಮ ಮೀಡಿಯಾದವ್ರು ಒಂದ್ ಏನೇನು ಹೇಳ್ತಾರೋ, ಒಬ್ಬೊಬ್ರು ಬೈತಾರೋ, ಒಬ್ಬರು ಚಲೋ ಆಗೈತೆ ಅಂತಾರು. ಎಲ್ಲ ಒಂದ್ ದುಡ್ಡು ತಿಂದ ರಾಜಕಾರಣಿಗಳ ಕಡೆ ದುಡ್ಡು ತಿಂದಂತ ಮೀಡಿಯಾಗಳು ಏನದಪ್ಪ ಅಂತಂದ್ರ ಏನೋ ಒಂದ್ ಏಕಾಸ ಏನೊಂದ್ ಮಾಡ್ತಾರೆ. ಯಾಕಂದ್ರೆ ಆಲ್ರೆಡಿ ನಮ್ ದೇಶ ಎಲ್ಲಿಂದ ಇಲ್ಲಿ ಹೋಗೈತ್ರಿ. ಎಷ್ಟೋ ಮುಂದ್ ಇದ್ದಿದ್ದು ಇವಾಗಿಂದ ಬಂದು ಪೆಟ್ರೋಲ್ ರೇಟ್ ದಿನಕ್ಕಿಂತ ದಿನ ಏನಾರತೈತಿ, ಡೀಸೆಲ್ ರೇಟ್ ಏರೈತ್ರಿ. ಇವಾಗ ಸಿಲಿಂಡರ್ ಆಯ್ತಿಲ್ಲ, ಫಸ್ಟ್ ಫ್ರೀ ಅಂತ ಏನ್ ಕೊಡ್ದಾನಲ್ಲ ಆಮೇಲೆ ಹೊಡಿದ್ ಹೊಂದಾರಿ ಅವ್ರದ್ದು. ಯಾಕಂದ್ರೆ ಫಸ್ಟ್ ಫ್ರೀ ಕೊಡೋದು, ಆಮೇಲೆ ಏನೈತಿ ಅಂತ ದುಡ್ಡು ತಿನ್ನೋದು. ಅವರೆಲ್ಲ ದುಡ್ಡು ತಿಂತಾರ. ದುಡ್ಡು ತಿಂದಾದ್ಮೇಲೆ ನಮ್ಮ ಹಳ್ಳಿ ಜನ ಆಗ್ಲಿ ಸಿಟಿ ಜನ ಆಗ್ಲಿ ಏನಂತಾರ, ಅಣ್ಣ ಅಂತ ಅವ್ರ ಅಂತ ಓಡಿ ಹೋಗ್ರಿ. ಹೋಗುವಂತದ್ ಏನೈತ್ರಿ, ನಾವು ಓಟ್ ಹಾಕಿದಲ್ಲಿ ಅವ್ನ ಮಗ ಆರಿಸಿ ಬಂದಿರ್ತಾನು, ಅವ್ರ ಬೆನ್ನತ್ ಕಾಸು ಅಡ್ಡಾಡ್ಬೇಕು, ನಾವು ಹೊಳ್ಳಿ ಅವ್ರ ಕಾಲು ಹಿಡಿಬೇಕು. ಎದಕ್ ಬೇಕಾಯ್ತ್ರಿ, ಅದನ್ನ ಬಿಟ್ಟು ಕಾಸು ಅಡ್ಡಾಡ್ರಿ, ಅವ್ರು ನಮ್ಮ ಅಂತಕ್ ಬರ್ಬೇಕು. ಅವ್ರು ಕೊಟ್ಟಿರೋ ದುಡ್ಡಿಗಾಗಿ ಆಸೆ ಮಾಡೋದು, ಮಾಡಿ ಕಾಸ ಓಟ್ ಹಾಕೋದು. ಈಗ ನೋಡ್ರಿ ಹೆಂಗ ಬಗ್ಸಾಕತ್ತಾರ ಅಂತ ಎಲ್ಲಾ ಫ್ರೀ ಅವ್ರು ಫ್ರೀ ಇವ್ರು ಫ್ರೀ. ಒಳ್ಳೆ ಕಾಸ್ಟಿಜಮ್ ರೀ. ಮೊದ್ಲೆಲ್ಲ ಎಲ್ಲಿ ಕಾಸ್ಟಿಜಮ್ ಇತ್ರಿ, ಮ್ಯಾಗ ನಮ್ಗೆಲ್ಲ ಹೇಳೋದಿಲ್ಲ ಕಾಸ್ಟ್, ಆ ಕಾಸ್ಟ್ ಈ ಕಾಸ್ಟ್, ಮತ್ತೊಬ್ಬ ಮ್ಯಾಗ ಹೇಳೋದು ಹಿಂದೂ. ಎಲ್ಲಾರು ಹಿಂದೂಗಳ, ಎಲ್ಲಾರು ಇಲ್ಲಿ ಮಾನವ ಆಗಿ ಹುಟ್ಟೈತಿ ಮನುಷ್ಯ ಅಂತಂದ್ ಬಳಕ ಒಂದ್ ಮಾನವೀಯತೆ ಇರ್ಲಿ. ಇವ್ರು ಏನ್ ಮಾಡತ್ತಾರ ರಾಜಕೀಯಗಾಗಿ ಆ ಕಾಸ್ಟ್ ಇಷ್ಟ ಐತಿ ಈ ಕಾಸ್ಟ್ ಇಷ್ಟ ಐತಿ ಅಂದ್ರೆ ಕಾಸ್ಟಿಜಮ್ ಮಾಡಿ ಕಾಸು ಇಲ್ಲಿ ಎಲ್ಲ ಹೊಡೆದಾಟ ಕಾಸು ಇವರೆಲ್ಲ ಮ್ಯಾಚ್ ತಿನ್ನಾಕತ್ತಾರು, ಮಾಡಕತ್ತಾರು. ಒಬ್ಬ ಏನೋ ಒಂದ್ ಕರೆಕ್ಟ್ ಆಗಿ ರಾಜಕಾರಣಿ ಮಾಡತ್ತನಪ್ಪ ಅಂದ್ರ ಅವನ ಅಲ್ಲಿ ಅವಂಗ ಇಡಿ ರೈಡ್ ಮಾಡ್ಸಿನಿ, ಅದನ್ನ ಮಾಡ್ಸಿನಿ ಅಂತ ಮಾಡಿ ಅವನ್ನೆಲ್ಲ ಬ್ಲಾಕ್ ಮಾಡಿ ಹಿಂಗದು ಯಾರು ವಿಡಿಯೋ ಮಾಡ್ತಾರ ಅವ್ರು ವಿಡಿಯೋಗಳ ಸಮಕ್ ಬ್ಲಾಕ್ ರೀ. ಏನೈತಿ ನೋಡ್ರಿ, ಅವೆಲ್ಲ ಇವಾಗ ಮೀಡಿಯಾ ಬಂದಿಂದ ಎಷ್ಟೋ ಜನರೆಲ್ಲ ಒಳ್ಳೆ ಏನ್ರಿ ನಮ್ದ ಫೇಸ್ಬುಕ್ ಬ್ಲಾಕ್ ಅದು ನಮ್ಮಂತೆಲ್ಲ ಬೇರೆದಾರು ಪಾಪ
ಅವ್ರು ಏನೇನು ತೋರಿಸಿರ್ತಾರಲ್ಲ ಅವ್ರದ್ದು ಫೇಸ್ಬುಕ್ ಬ್ಲಾಕ್, ಇನ್ಸ್ಟಾಗ್ರಾಮ್ ID, ಹೊಳ್ಳಿ ವಿತ್ ಯೂಟ್ಯೂಬನ್ನ ಬ್ಲಾಕ್ ರೀ. ಹೊಳ್ಳಿ ಅವ್ರು ಧಮ್ಕಿ ಹಾಕೋದ್ರಿ ಇಂಥದ್ದು ಯಾಕೆ ಹೇಳಿ ಅಂತ ಕಾಸ. ಆ ಕಾರಣಕ್ಕೆ ಇದೇನು ರಾಜಕಾರಣಿ ಹಂಗ ನಡೆದು ಬಿಟ್ಟೈತಿ. ನೀವು ನೋಡ್ರಿ ತಿಳ್ಕೊಂಡ್ ಕಾಸ ಓಟ್ ಮಾಡ್ರಿ, ಹೊಸ ಹೊಸ ವ್ಯಕ್ತಿಗಳು ತಂಬರಿ ಕಲತ್ ಕಾಸ ಏನ್ ಮಾಡ್ಬೇಕು ಏನಿಲ್ಲ, ದೇಶ ಹೆಂಗ್ ಮುಂದ್ ಓಡಿಸ್ಬೇಕಂತ ಕಾಸ ತಿಳ್ಕೊಬೇಕು. ಅವನ ಚಲೋ ತಮ್ಗೆ ಸಾಲಿ ಕಲ್ತ್ ಕಾಸ ವಿದ್ಯಾ ಬುದ್ಧಿ ಇದ್ದಂತವ್ರನ್ನ ತಂಬರ್ಬೇಕು. ಯಾಕಂತ ನಮ್ ದೇಶ ಹೆಂಗ್ ಮುಂದ ನಡ್ಸ್ಬೇಕು, ರಾಜ್ಯ ಹೆಂಗ್ ಮುಂದ ನಡ್ಸ್ಬೇಕು, ಒಂದ್ ಊರ್ ಹೆಂಗ, ಒಂದ್ ತಾಲೂಕ್ ಏನೇನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಬರ್ತಾ ಆಕತಿ. ಸುಮ್ಮನೆ ಸಾಲಿ ಕಲ್ಲ ಇಲ್ಲಿಲ್ಲಾರನೆಲ್ಲ ತಂದ್ ಕಾಸ ರಾಜಕೀಯ ಕುಂದಿಸ್ಬಿಟ್ಟು ಅಂತಂದ್ರ ಅವ್ರು ಸಾಯಿ ಮಠನು ಅದ್ ನಮ್ಮ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲಾರನ್ನು ಕರ್ಕೊಂಡ್ ಕಾಸ ರಾಜಕಾರಣಿಗಳು ಮಾಡ್ಕೊಂತ ಕುಂತ್ ಬಿಡ್ತಾರೆ. ಆ ಕಾರಣಕ್ಕ ಒಂದೇನೋ ನೋಡಿ ಕ್ಯಾಸ ಓಟ್ ಹಾಕೋನು ಹಾಕಿ ಕ್ಯಾಸ ಆರಿಸ್ತಂಬ್ರ ನೋಡ್ರಿ ಹಂಗ ಪ್ರತಿಯೊಂದು. ಇವಾಗ ಮೊದ್ಲ ನಮ್ ಕರ್ನಾಟಕದೊಳಗ ಹೇಳೋಣ್ರಿ, ಇವಾಗ ಏನಾಗ್ಬಿಟ್ಟೈತೆ ಅಂತ ಮೊದಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಇವಾಗ 2 ಫೀಟ್ ಅಂತ ಮುಂದ್ ಹೊಡಿಬಿಟ್ರಿ. ಇವಾಗ ಏನು ಇಂಪ್ರೂವ್ಮೆಂಟ್ ಇಲ್ಲ, ಒಂದು ಹಳ್ಳಿ ಇಂಪ್ರೂವ್ಮೆಂಟ್ ಇಲ್ಲ, ವಿತ್ ಸಿಟಿ ಇಂಪ್ರೂವ್ಮೆಂಟ್ ಇಲ್ಲ. ಇವಾಗ ಮತ್ತೆ ಗ್ರಾಮ ಪಂಚಾಯತಿ ಬಂದಿತ್ರಿ, ಅದನ್ನು 3 ತಿಂಗಳು ಮುಂದ್ ಹೊಡಿದ್ರು. ಹಿಂಗೈತಿ ರಾಜಕಾರಣಿ. ಏನ್ ಮಾಡಕ್ ಬರ್ಲ, ಯಾಕಂತಂದ್ರ ಅವ್ರು ತಿನ್ನೋದು ಅವ್ರು ದೊಡ್ಡವ್ರಾಗೋದು ಮಾಡಕತ್ತಾರ. ಅದಕ್ಕ ನಾವು ಎಲ್ಲಾ ಯುವಕರು ಸೇರ್ಕಸ ಒಂದ್ ನಿರ್ಧಾರಕ್ ಬರ್ಮ. ಯಾಕಂದ್ರೆ ಇವಾಗ ನಿರುದ್ಯೋಗಿ ಎಷ್ಟಾಗತ್ತ ನೋಡ್ರಿ. ನಮ್ಮ ದೇಶ ಬಾಳ್ಬಿಟ್ರಿ, ದೇಶ ಹಾಳಾಗಿ ಹೊಂಟ್ ಬಿಟ್ಟತಿ. ಅವ್ರು ಏನ್ರ ಹೇಳಿದಿವಿ ಅಂತ ನಾವು ನಮ್ಮನ ಒಳಗ್ ಬಿಡ್ತಾರ ಅವ್ರು. ಹಂಗ ಬಿಟ್ಟು ನಮ್ಗ ಮತ್ತೆ ದೇಶದ ದ್ರೋಹ ಪಟ್ಟ ಕಟ್ಬಿಡ್ತಾರ. ನಮ್ ಕರ್ನಾಟಕದಷ್ಟ ನೋಡ್ರಿ ಇವಾಗ ಎಷ್ಟ ಜನಸಂಖ್ಯೆ. ನಾವು ನಿರುದ್ಯೋಗಿನ ಇದ್ದೀವಿ, ಯಾಕಂತ ನಾವ್ ಏನೋ ಮಾಡ್ಕೊಂತ ಬಂದೀವಿ. ಒಂದೇನೋ ನಾವು ಗೌರ್ಮೆಂಟ್ ಅನ್ನ ಉಣ್ಬೇಕಂತ ಇವಾಗಂತ ಗೊತ್ತಿದ್ದ ಗೌರ್ಮೆಂಟ್ ಅನ್ನ ಉಣ್ಣಾಕಂದ್ರೆ ಸಾಧ್ಯನ ಆಗತಿಲ್ಲ. ಇವಾಗೆಲ್ಲಾ ಒಂದ್ ಮದುವೆ ಆಗ್ಬೇಕಂತ ಹೆಣ್ಮಕ್ಳು ಕೊಡ್ಬೇಕು, ಇಲ್ಲ ಗೌರ್ಮೆಂಟ್ ನೌಕರಿ ಮಾಡ್ತಾನ. ನಾವು ಗೌರ್ಮೆಂಟ್ ನೌಕರಿ ಯಾರು ಮಾಡ್ತಾರೆ? ಅವ್ರ ಹೆಣ್ಮಕ್ಳನ್ನ ಗೌರ್ಮೆಂಟ್ ನೌಕರಿ ಮಾಡಲ್ಲ, ಇನ್ನೊಬ್ರು ಗೌರ್ಮೆಂಟ್ ನೌಕರಿ ಕೇಳ್ತಾರ ಅವ್ರು. ಏನ್ ಮಾಡುದ್ರಿ? ಅದಕ್ಕ ಎಲ್ಲಾರು ಸೇರ್ಕಸ ಒಂದ್ ಒಳ್ಳೆ ವ್ಯಕ್ತಿನ ಆರಿಸ್ತಂಬರ್ಂತನ್ರಿ. ಅದಕ್ಕ ಯಾರ್ಯಾರು ನಮ್ಮ ವಿಡಿಯೋ ನೋಡತ್ತಿರಲ್ಲ, ಫಸ್ಟ್ ಟೈಮ್ ನೋಡಕತ್ತಾರ, ಹಂಗ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.